ಅಣ್ಣಾಮಲೈ ಬಂದಿದ್ರು ಸ್ಟುಡಿಯೋಗೆ. ಹಾ. ಅವ್ರು ಹೇಳ್ತಿದ್ರು ಬೊಮ್ಮಾಯಿ ಅವರು ಸರ್ಪ್ಲಸ್ ಬಜೆಟ್ ಬಿಟ್ಟು ಹೋಗಿದ್ರು, ಇವ್ರು ಮಾಡಿದ ಲೋನ್ ಎಷ್ಟು ಅಂತ. ಅದೇನ್ ಅದ್ರ ನಂಬರ್ಸ್ ಕರೆಕ್ಟ್ ಇತ್ತಂದ್ರೆ? ಹೌದು, ನಂಬರ್ಸ್ ಕರೆಕ್ಟ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವು ಇದ್ದಾಗ ರಿಯಲಿಸ್ಟಿಕ್ ಟಾರ್ಗೆಟ್ಸ್ ಇಟ್ಕೊಂಡು 68,000 ಕೋಟಿ ಸಾಲ ಅಂತ ನಾವು ಮಾಡಿದ್ವಿ. ಇವರು ಅನ್ರಿಯಲಿಸ್ಟಿಕ್ ಟಾರ್ಗೆಟ್ ಇಟ್ರು ನಂಬರ್ 1. ಯಾಕಂದ್ರೆ ನಾವು ಗ್ಯಾರಂಟಿಗೆ ಇಷ್ಟು ಪ್ರೊವಿಷನ್ ಮಾಡಬೇಕು ಅಂತ ಹಿಗ್ಗಿಸಿದ್ರು. ದುಡ್ಡಿಲ್ಲ, ಬಜೆಟ್ ಹಿಗ್ಸಿದ್ರು, ಎಸ್ಟಿಮೇಟ್ ಹಿಗ್ಸಿದ್ರು. ಎರಡನೇದಾಗಿ 15,000 ಕೋಟಿ ರೂಪಾಯಿ ಅಡಿಷನಲ್ ಟ್ಯಾಕ್ಸೇಷನ್ ಹಾಕಿದ್ರು ಲಾಸ್ಟ್ ಬಜೆಟ್ ಅಲ್ಲಿ. ಸ್ಟಾಂಪ್ ಡ್ಯೂಟಿ, ಎಕ್ಸೈಸು ಎಲ್ಲ ಸೇರಿ 15,000 ಕೋಟಿ. ಆಮೇಲೆ ನಂದು 68 ಇದ್ದಿದ್ದನ್ನ 8,000 ಕೋಟಿ ಹೆಚ್ಚಿಗೆ ಮಾಡಿದ್ರು. 78,000 ಕೋಟಿ. ಅದಕ್ಕೆ ಅದ್ರ ಟಾರ್ಗೆಟ್ ದಟ್ 5,000 ಕೋಟಿ ಹೆಚ್ಚಿಗೆ ಸಾಲ ಮಾಡಿದ್ರು. 13,000 ಕೋಟಿ ನನ್ನ ಟಾರ್ಗೆಟ್ಗಿಂತ ಹೆಚ್ಚು ಸಾಲ ಮಾಡಿದ್ರು. 15,000 ಒಂದು 13,000 28,000 ಕೋಟಿ ಅಡಿಷನಲ್ ರಿಸೋರ್ಸ್ ಬಂದರೂ ಕೂಡ 27,000 ಕೋಟಿ ಡೆಫಿಸಿಟ್ ಇದೆ. ಈ ವರ್ಷ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಮತ್ತೆ ಸಿದ್ದರಾಮಯ್ಯ ಅವರು ಭಾಷಣ ಮಾಡ್ತಿದ್ರು, ಸಾಲ ಮಾಡಿ ಹೋಳಿಗೆ ತುಪ್ಪ ತಿಂದ್ರು. ಹಂಗೆ ಅತಿ ಹೆಚ್ಚು ಸಾಲ ಮಾಡಿರೋ ದಾಖಲೆ ಇವ್ರಿಗೆ. ಶಾರ್ಟ್ ಸೈಟೆಡ್ ಪೊಲಿಟಿಕಲ್ ಗೇನ್ಗೆ ರಾಜ್ಯ ಹಾಳು ಮಾಡಿದ್ರು. ಈಗ ದೇಶ ಹಾಳು ಮಾಡೋಕ್ಕೆ ಪ್ರಪೋಸಲ್ ಕೊಟ್ಟಿದ್ದಾರೆ. 142 ಟೋಟಲ್ ಕಂಟೆಸ್ಟ್ ಮಾಡಿರೋದು ಕಾಂಗ್ರೆಸ್. ಈಗ ಹೆಂಗಂದ್ರೆ ಒಬ್ಬ ಹುಡುಗ 10 ಮಾರ್ಕ್ಸ್ ಪ್ರಶ್ನೆ ಬಿಡಿಸ್ತಾನೆ, 35 ಮಾರ್ಕ್ಸ್ ತಗೊಂಡು ಪಾಸ್ ಆಗ್ತೇನೆ ಅಂತಾನೆ. ಅದಕ್ಕೆ ಅಲ್ಲ, ಅವ್ರು ಹೇಳೋದು ಅಲಯನ್ಸ್ ರೀ. ಅಲಯನ್ಸ್ ಅಧಿಕಾರಕ್ಕೆ ಬರ್ತೀವಿ. ಯಾವ ಅಲಯನ್ಸು ಇದನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವ್ರದೇ ಆದಂತ ಮ್ಯಾನಿಫೆಸ್ಟೋ ಬೇರೆ ಇದೆ. DMK ಮ್ಯಾನಿಫೆಸ್ಟೋನೇ ಬೇರೆ, ಎಲ್ಲರದು ಬೇರೆನೆ. ಅವ್ರವ್ರ ಅಜೆಂಡಾ ಅವ್ರದ್ದಿದೆ. ನೆಗೆಟಿವ್ ನರೇಷನ್ ಬಿಲ್ಡಿಂಗ್. ನಿಮ್ ಸಾಧನೆ ಏನಪ್ಪಾ? 10 ವರ್ಷದಲ್ಲಿ ಏನ್ ಮಾಡಿದಿರಿ, ಯಾವ್ಯಾವ ಫೀಲ್ಡ್ ಅಲ್ಲಿ ಏನ್ ಮಾಡಿದಿರಿ? 1 ವರ್ಷ ಆಯ್ತಲ್ಲ, ಈಗ ಮೇನೆ ಬಂತು. 1 ವರ್ಷದಲ್ಲಿ ನಿಮ್ ಕೈಯಾಗ ಸರ್ಕಾರ ಕೊಟ್ವಿ. ಎಜುಕೇಶನ್ ಏನ್ ಮಾಡಿದ್ರಿ, ಇರಿಗೇಷನ್ ಏನ್ ಮಾಡಿದ್ರಿ, ಇಂಡಸ್ಟ್ರಿಯಲೈಸೇಷನ್ ಏನ್ ಮಾಡಿದ್ರಿ, ಹೆಲ್ತ್ ಅಲ್ಲಿ ಏನ್ ಮಾಡಿದ್ರಿ, RDPR ದಲ್ಲಿ ಏನ್ ಮಾಡಿದ್ರಿ? ಅದ್ಯಾವ್ದು ಹೇಳ್ತಾ ಇಲ್ಲ. ಇದು ಬಹಳ ಸುಲಭ ಅಲ್ಲ, ಆದ್ರೆ ಬಹಳ ಬೇಜವಾಬ್ದಾರಿಯಾಗಿ ಫಿಗರ್ಸ್ ಕೊಡ್ತಾರೆ. ಬಟ್ ಎಲೆಕ್ಷನ್ ಟೈಮ್ನಾಗ ಅದೊಂದು ನರೇಷನ್ ಬಿಲ್ಡಿಂಗ್ ಒಂದು ಚೆನ್ನಾಗಿ ಮಾಡಿದ್ರು ಕಾಂಗ್ರೆಸ್ನವ್ರು ಕರ್ನಾಟಕಕ್ಕೆ. ಅದೇನಾಗಲ್ಲ. ಏನು ಗ್ರೌಂಡ್ ಅಲ್ಲಿ ಬಹಳ ಜನರಿಗೆ ಕರ್ನಾಟಕಕ್ಕೆ ಬಹಳ ಅನ್ಯಾಯ ಆಯ್ತು ಕೇಂದ್ರ ಸರ್ಕಾರದಿಂದ ಅಲ್ರಿ. ನಾವು ಜನಕ್ಕೆ ಗೊತ್ತಿದೆಯಲ್ಲ, ಇವತ್ತು UPA ಎಷ್ಟು ಕೊಟ್ಟಿದ್ದಾರೆ, NDAದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಜನಕ್ಕೆ ಗೊತ್ತಿದೆ. ಮತ್ತಿದು 3,500 ಕೋಟಿ ರೂಪಾಯಿ ಕೊಟ್ಟರು ಕೂಡ ಇನ್ನ ನೀವು ಸ್ಟ್ರೈಕ್ ಮಾಡ್ತೀರಿ. ರಾಜಕೀಯ ಸ್ಟಂಟ್ ಅಂತ ಸಾಮಾನ್ಯ ಜನರಿಗೆ ಸರಳವಾಗಿ ಗೊತ್ತಾಗುತ್ತೆ. ಅನಾಲಿಸಿಸ್ ಮಾಡೋರು ಫಿಗರ್ಸ್ ಇಟ್ಕೊಂಡು ಮಾಡ್ಬೋದು, ಸಾಮಾನ್ಯ ಜನ ಫಿಗರ್ಸ್ ಇಟ್ಕೊಂಡು ಮಾಡಲ್ಲ. ಏನಪ್ಪಾ 3,500 ರೂಪಾಯಿ ಕೊಟ್ಟಿದ್ದಾರೆ, ಕಂಬಿದ್ರೆ ಇವ್ರದ್ದು ಹಾಕ್ಬೇಕಲ್ಲ, ಹಿಂದೆ ಹಾಕಿದ್ರು ಯಾಕೆ ಹಾಕೋದಲ್ಲ ಅಂತ ಕೇಳ್ತಾರೆ. 3,500 ಕೋಟಿ ನಾವು ಕೋರ್ಟ್ಗೆ ಹೋಗಿದ್ದಕ್ಕೆ ಬಂತು, ಇಲ್ಲ ಅಂದ್ರೆ ಕೊಡ್ತಿರ್ಲಿಲ್ಲ. ಕೋರ್ಟ್ಗೆ ಹೋಗೋ ಪ್ರಶ್ನೆ ಇಲ್ಲ. ಕೋರ್ಟಿನ ಡೈರೆಕ್ಷನ್ ಕೊಡ್ರಿ ಅಂತ ಡೈರೆಕ್ಷನ್ ಕೊಡ್ಲಿಲ್ಲ. ಚುನಾವಣೆ ಇದು ಇದೆ, ಇದು ಆದ್ರೆ ಕೊಡ್ತೀವಿ ಅಂತ ನಾವೇ ಒಂದು ಅಫಿಡೇಟ್ ಕೊಟ್ವಿ. ಚುನಾವಣೆ ಪರ್ಮಿಷನ್ ಕೊಟ್ಟು ನಾವು ಕೊಟ್ಟಿದ್ದೀವಿ. ಬಟ್ ಅದೊಂದು ಸ್ವಲ್ಪ ಬೇಗ ಆಗ್ಬೇಕಾಗಿತ್ತು. ಅಲ್ಲ, ಈಗ ನೀವು ನೋಡ್ರಿ, ನೀವು ಇಡೀ ಕರ್ನಾಟಕ ಡ್ರಾಟ್ ಅನ್ನೋದು, ಎಕ್ಸಾಬರೆಂಟ್ ಅನಾಲಿಸಿಸ್ ಮಾಡೋದು, ಅದನ್ನ ಅವರು ಬಂದು ಟೀಮ್ ನೋಡಿದಾಗ ಸತ್ಯಾಂಶ ಏನನ್ನೋದನ್ನ ಅವ್ರು ತಿಳ್ಕೊಳ್ಳೋದು, ದಟ್ ವಿಲ್ ಲೀಡ್ ಟು ಫರ್ದರ್ ವೆರಿಫಿಕೇಶನ್ಸ್ ಅಂಡ್ ಅದರ್. ಆಮೇಲೆ ಒಂದು ನರೇಷನ್ ಸೆಟ್ ಮಾಡ್ತಾ ಇದ್ದಾರೆ, ನಮ್ಗೆ 18,000 ಕೋಟಿ ಬರ್ಬೇಕಾಯ್ತು. ಹೌದು, 18,000 ಕೋಟಿ. ಯಾವ ಕಾಲದಲ್ಲಿ ಕೇಳದಷ್ಟು ದುಡ್ಡು ಯಾವ್ದಾದ್ರು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಅವ್ರು 60 ವರ್ಷ ಆಳಿದಾರಲ್ಲ. ಉದಾಹರಣೆಗೆ ನಾವು 17,000 ಕೋಟಿ ಕೇಳಿದ್ವಿ, 730 ಕೋಟಿ ಕೊಟ್ಟರು. ನಾನು ನಿಮ್ಮ ಹತ್ರ ಎಲ್ಲ ಫಿಗರ್ಸ್ ಇದೆ, ಕೊಡ್ತೀನಿ. ನಾನು ಇಯರ್ ವೈಸ್ ಎಷ್ಟು ಕೇಳಿದ್ವಿ, ಎಷ್ಟು ಕೊಟ್ಟರು, ಎಷ್ಟು ಎಲ್ಲ ಕೊಡ್ತೀನಿ. ನಾನು ಸ್ವಲ್ಪ ಹಿಂದಿಂದ ಪುಟ ತಿರುಗಿ ನೋಡಕ್ ಹೇಳ್ಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.